ಹೆಲೋ ಎವರಿವನ್. ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ಬ್ರೇಕ್ಫಾಸ್ಟನ್ನು ಹೇಳ್ತಿದ್ದೇನೆ. ನೋಡಿ, ನಾನು ಮೊದಲಿಗೆ ಕರಿಬೇವು ಹಾಕಿದೆ, ಅದಕ್ಕೆ 1 ಕಪ್ ಅಕ್ಕಿಯನ್ನು ನೆನೆಸಿದ್ದು ಹಾಕಿದೆ. 1 ಕಪ್ ಅಕ್ಕಿಯನ್ನು ನಾನು ತೊಳೆದ್ಬಿಟ್ಟು ಮತ್ತು ಹುರಿದ್ಬಿಟ್ಟು ಹಾಕಿದೆ. ನಾನು ನಿಮಗೆ ತೋರಿಸಿದ್ದೆ ನೋಡಿ, ಹೀಗೆ ಹುರಿದಿಟ್ಕೊಂಡಿದ್ದೇನೆ. ಅದು ಚಪ್ಪೆ ಆಗಿದ ನಂತರ ಹೀಗೆ ಹಾಕ್ತೇನೆ ನಾನು. ಅದಕ್ಕೆ ಸ್ವಲ್ಪ ಹಸಿಮೆಣಸಿನಕಾಯಿ, ಆಮೇಲೆ ತೆಂಗಿನ ತುರಿ. ಇದು ನಾನು ತುರಿದಿಟ್ಕೊಂಡಿರೋದು, ಮೊದಲೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಆಮೇಲೆ ನಾನು ಇದಕ್ಕೆ ಜೀರಿಗೆ ಮತ್ತು ಕೊತ್ತಂಬರಿ ಹಾಕಬೇಕು. ಕೊತ್ತಂಬರಿ ಮಾತ್ರ ಹಾಕಿದ್ದೇನೆ, ಜೀರಿಗೆ ಹಾಕಲಿಲ್ಲ. ಹಾಗೂ ಉದ್ದಿನ ಬೇಳೆ ಬೇಕಿದ್ದರೆ ಹಾಕ್ಕೊಳ್ಬೋದು, ನಾನು ಹಾಕಲಿಲ್ಲ. ಅದು ಸ್ವಲ್ಪ ಪರಿಮಳ ಒಳ್ಳೇದು ಬರ್ತದೆ. ಅದು ಹೆಲ್ತಿಗೆ ಅಷ್ಟು ಒಳ್ಳೆಯದಲ್ಲ, ಆದರೆ ಪರಿಮಳ ಒಳ್ಳೇದು ಬರ್ತದೆ. ಹೆಲ್ತಿಗೆ ಒಳ್ಳೆಯದುಂಟು, ಅಷ್ಟಂತ ಹೇಳಿದೆ ಎಲ್ಲರಿಗೂ ಆಗೋದಿಲ್ಲ. ಹಾಗಾಗಿ ಮತ್ತು ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕ್ತಿದ್ದೇನೆ. ರುಚಿಗೆ ತಕ್ಕ ಹಾಗೆ ಉಪ್ಪು ಮತ್ತು ಹುಣಸೆ ಹಣ್ಣನ್ನು ಹಾಕ್ತಿದ್ದೇನೆ. ನೋಡಿ, ಹುಣಸೆ ಹಣ್ಣನ್ನು ಹಾಕಿದ್ದೇನೆ. ಇದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ತೇನೆ ಮತ್ತು ರುಬ್ತೇನೆ ನಾನು. ನೋಡಿ, ಇಷ್ಟು ಗಂಧದ ಹಾಗೆ ಆಗೋದು ಬೇಡ, ಸ್ವಲ್ಪ ಜರಿ ಜರಿ ಇರಬೇಕು. ಅದಕ್ಕೆ ಬಾಣಲೆಗೆ ನಾನು ಶಿಫ್ಟ್ ಮಾಡ್ತೇನೆ. ಅದಕ್ಕೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿ ಸ್ವಲ್ಪ ಹಾಕ್ಕೊಳ್ತೇನೆ. ಮತ್ತು ನಾನು ಇದು ಪಾತ್ರೆಯನ್ನು ತೊಳೆದು ಸ್ವಲ್ಪ ನೀರು ಹಾಕ್ತೇನೆ. ಯಾಕಂತ ಹೇಳಿದರೆ ಅದ್ರ ಪಾತ್ರೆಯಲ್ಲಿ ತುಂಬ ಉಂಟು. ಇದು ಬಂದ ಕೂಡ ಸ್ವಲ್ಪ ದಪ್ಪ ಇದೆ, ಹಾಗಾಗಿ ಮಿಕ್ಸ್ ಆಗಲಿಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ನಾನು ಮಿಕ್ಸಿ ಜಾರನ್ನು ತೊಳೆದು ಹಾಕ್ತಿದ್ದೇನೆ. ನೋಡಿದ್ರಲ್ಲ, ಈಗ ಇದನ್ನು ಚೆನ್ನಾಗಿ ಇನ್ನೊಂದು ಸ್ವಲ್ಪ ಉಪ್ಪನ್ನು ಮಿಕ್ಸ್ ಮಾಡಿಬಿಟ್ಟು ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ. ನೀವು ಒಮ್ಮೆ ನೋಡ್ಕೊಂಡು ಹಾಕ್ಬೋದು, ಆದರೆ ನಾನು ಅಂದಾಜಲ್ಲೇ ಹಾಕಿದ್ದೇನೆ. ಹಾಗಾಗಿ ಇದಕ್ಕೆ ನೋಡಿ, ಇದು ಓಡು ತವ ಅಂತ ಹೇಳ್ತಾರೆ, ಮಣ್ಣಿನಿಂದ ಮಾಡಿರೋದು, ಅದರಲ್ಲಿ ಹಾಕ್ತೇನೆ. ನೋಡಿ, ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೇನೆ. ನೋಡಿ, ಈ ಥರ ಹಾಕ್ತೇನೆ. ಒಮ್ಮೆ ಕಾಯೋ ತನಕ ಜೋರಾಗಿಟ್ಕೊಳ್ಬೇಕು ಗ್ಯಾಸ್, ಆಮೇಲೆ ಸಿಮ್ ಮಾಡಬೇಕು ನಾವು. ಯಾಕಂತ ಹೇಳಿದರೆ ಅದು ಜೋರಾಗಿ ಇಟ್ಟರೆ ಒಮ್ಮೆಲೆ ಕಪ್ಪು ಕಲರ್ ಬಂದುಬಿಡತ್ತೆ. ಅದು ಬ್ರೌನ್ ಆಗೋ ತನಕ ಒಳ್ಳೆಯದಾಗಿ ಬೇಯಬೇಕು. ನೋಡಿ, ಇಷ್ಟ ಆಗಿದೆ. ಇದನ್ನು ನಾನು ಉಲ್ಟಾ ಮಾಡ್ತೇನೆ. ಉಲ್ಟಾ ಮಾಡ್ತಿದ್ದೇನೆ. ಇದು ಉಲ್ಟಾ ಮಾಡಿ ಸ್ವಲ್ಪ ತುಂಬ ದಿನ ಆಗಿದೆ ಯೂಸ್ ಮಾಡದೆ, ಹಾಗಾಗಿ ಹಿಡ್ಕೊಂಡ್ಬಿಟ್ಟಿದೆ ಅಡಿಯಲ್ಲಿ. ಇದು ಈಗ ಸಿಮ್ ಮಾಡಿದೆ ನಾನು ಉಲ್ಟಾ ಹಾಕಿ. ನಾನು ಇನ್ನೊಂದು ತವದಲ್ಲಿ ಹಾಕ್ತೇನೆ. ನೋಡಿ, ಇದು ನಾನ್ ಸ್ಟಿಕ್ ತವ, ಇದು ಅಷ್ಟು ಒಳ್ಳೆಯದಾಗೋದಿಲ್ಲ. ಮಣ್ಣಿದು ಸಹ ಸಿಗ್ತದೆ, ಅದರಲ್ಲಿ ನಾವು ಹಾಕ್ಬೋದು. ಆದರೆ ನನ್ನ ಹತ್ರ ನಾನ್ ಸ್ಟಿಕ್ ತವ ಮಾತ್ರ ಇರೋದು. ಇದಕ್ಕೆ ಏನು ಗೌಲಿ ಹೇಳ್ತಾರೆ, ಇದರಲ್ಲಿ ಹಾಕ್ತೇನೆ. ನೋಡಿ, ಟೇಸ್ಟ್ ಮಾತ್ರ ಅದಕ್ಕಿಂತ ಇದೇ ಚೆನ್ನಾಗಿ ಬಂದಿರುತ್ತೆ. ಯಾಕಂತ ಹೇಳಿದರೆ ಇದು ತಿನ್ನಲಿಕ್ಕೆ ಸಹ ನೋಡಲಿಕ್ಕೆ ಸಹ ಒಳ್ಳೆಯದು ಕಾಣ್ತದೆ, ತಿನ್ನಲಿಕ್ಕೆ ಸಹ ಒಳ್ಳೆ ಗರಿ ಗರಿಯಾಗಿ ಟೇಸ್ಟಿಯಾಗಿ ಬರ್ತದೆ. ಯಾಕಂತ ಹೇಳಿದರೆ ಇದು ಗುಪ್ಪೆಯಾಗಿರೋದ್ರಿಂದ ಹಾಗೆ ಅದರಲ್ಲಿ ಒಳ್ಳೆ ಬೇಯ್ತದೆ. ಹಾಗಾಗಿ ಅದರಲ್ಲಿ ರೊಟ್ಟಿ ಥರ ಆಗ್ತದೆ. ಇದು ಒಳ್ಳೆ ಕ್ರಿಸ್ಪಿಯಾಗಿ ಬರ್ತದೆ, ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ. ಇದನ್ನು ನಾನು ಸಿಮ್ಮಲ್ಲೇ ಇಡ್ತೇನೆ. ಇದು ನಾನ್ ಸ್ಟಿಕ್ ಆಗಿದ್ದರಿಂದ ತುಂಬ ಬೇಗ ಕಾಯ್ತದೆ. ಹಾಗಾಗಿ ನೋಡಿ, ಇದನ್ನು ನಾನು ತೆಗಿತೇನೆ. ಒಂದು ನಿಮಿಷ. ಓಕೆ, ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಿದ್ದೇನೆ. ನನಗೂ ಸಹ ಸಪೋರ್ಟ್ ಆಗುತ್ತೆ. ಹೀಗೆ ನಾನು ವಿಡಿಯೋ ಮಾಡ್ತಾ ಇರ್ತೇನೆ. ನಿಮ್ಮ ಸಪೋರ್ಟ್ ಎಲ್ಲಿವರೆಗೂ ಇರುತ್ತೆ ಹಾಗೆ ನಾನು ವಿಡಿಯೋ ಮಾಡ್ತಾ ಇರ್ತೇನೆ. ನೋಡಿದ್ರಲ್ಲ, ಇದನ್ನು ನಾನು ಉಲ್ಟಾ ತಿರುಗಿಸ್ತಿದ್ದೇನೆ. ಎಲ್ಲದನ್ನು ತಿರುಗಿಸಿದೆ. ಹೀಗೆ ಸ್ವಲ್ಪ ಪ್ರೆಸ್ ಮಾಡ್ತೇನೆ, ಅದು ಮೇಲ್ಗಡೆ ಸೈಡಿಂದ ಬೇಯಬೇಕಲ್ಲ, ಹಾಗಾಗಿ. ನೋಡಿದ್ರಲ್ಲ, ಎಷ್ಟು ಚೆಂದ ಬೆಂದಿದೆ. ನೋಡುವ, ಈಗ ನನ್ನ ಹಸ್ಬೆಂಡ್ ಹತ್ರ ಟೇಸ್ಟ್ ಕೇಳುವ. ಸೂಪರ್, ಒಳ್ಳೆಯದಾಗಿದೆ ಹೇಳಿದರು. ಓಕೆ, ಥ್ಯಾಂಕ್ ಯು, ಬಾಯ್.